ಬೆಳಗ್ಗೆ ಎದ್ದು ಕುಮಟದಿಂದ ಭಟ್ಕಳ ಬಂದಿದ್ದೀನಿ. ಎಲ್ಲೋಗೋಕ್ಕೆ ಅಂತ ಅಂದರೆ, ನೀವು ಈ ಥರ ಬಾಗಿಲಿಗೇನು ಪ್ಲಾಸ್ಟಿಕ್ಕಿನ ಹೂ ಹಾರ ಹಾಕ್ತಿರಲ್ಲ, ಅದನ್ನು ಭತ್ತದಿಂದ ಮಾಡ್ತಾರೆ. ಅದನ್ನ ಎಲ್ಲಿ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಹಾಗಾದರೆ. ಇವಾಗ ಎಲ್ಲಿ ಭತ್ತದ ಒಂದು ಹಾರನ ಪ್ರಿಪೇರ್ ಮಾಡ್ತಾರೆ ಆ ಲೊಕೇಶನಲ್ಲಿ ನಾನಿದ್ದೀನಿ. ಪ್ಲೇಸು ಯಾವುದು ಅಂತಂದರೆ ಭಟ್ಕಳದ ಶಿರಾಲಿ ಮಾವಿನಕಟ್ಟೆ ಅಂತ. ಇಲ್ಲಿ ಚಿಕ್ಕದಾಗ ಒಂದು ಶೆಡ್ ಕಾಣಿಸ್ತಿರ್ಬೋದು. ಇದೇ ಶೆಡ್ಡಲ್ಲಿ ಅವ್ರೇನು ಹೂವಿನ ಹಾರ ಇರುತ್ತೆ, ಭತ್ತದ ಹಾರ ಏನಿರುತ್ತೆ, ಬಾಗಿಲು ತೋರಣ, ಅದನ್ನು ಮಾಡ್ತಾರೆ. ಬನ್ನಿ ಹಾಗಾದರೆ ಹೇಗೆ ಮಾಡ್ತಾರೆ, ಏನೇನು ಮಾಡ್ತಾರೆ, ಪ್ರೈಸಸ್ ರೇಂಜ್ ಏನಿರುತ್ತೆ, ಅಥವಾ ಅವ್ರ ಜೊತೆ ಹೇಗೆ ನಾವು ಆರ್ಡ್ರ್ ಮಾಡ್ಕೋಬೋದು ಅನ್ನೋದನ್ನು ಬನ್ನಿ ತೋರಿಸ್ತೀನಿ. ನಾನು ಇವತ್ತು ಫಸ್ಟ್ ಟೈಮ್ ಬರ್ತಿರೋದಿಲ್ಲಿ. ನಮ್ಮ ಅಣ್ಣ ಒಬ್ಬರು ಸಜೆಸ್ಟ್ ಮಾಡಿದ್ರು, ಈ ಥರ ಒಂದು ಪ್ಲೇಸ್ ಇದೆ, ಒಂದು ಸಲ ವಿಸಿಟ್ ಮಾಡು ಅಂತ. ಬನ್ನಿ ಹಾಗಾದರೆ ನೋಡೋಣ. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟು ದೊಡ್ಡ ಗೋಲ್ಡನ್ ಮಾಡಿ ಇಷ್ಟೆಲ್ಲ ಮಾಡ್ತಾರೆ ಅಂತ. ಏನೋ ಮನೇಲಿ ಚಿಕ್ಕದಾಗಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಆದರೆ ತುಂಬಾ ಲಾರ್ಜ್ ಕ್ವಾಂಟಿಟಿಲಿ ಮಾಡ್ತಾ ಇದ್ದಾರೆ. ಭತ್ತದ ಹಾರ ಯಾವುದು ಅಂತ ಕೇಳಿದ್ರೆ ನೀವು ನೋಡ್ತಿರ್ಬೋದು, ಇಲ್ಲಿ ಇದೆಯಲ್ಲ, ಇದೇ ಭತ್ತದ ಹಾರ. ನೀವೇನು ಪ್ಲಾಸ್ಟಿಕ್ ತೋರಣ ಮನೆಗೆ ಹಾಕ್ತೀರಾ, ಅದ್ರ ಬದಲು ಈ ಥರ ಭತ್ತದ ತೋರಣ ಹಾಕಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ಮನಸ್ಸಿಗೂ ಒಂಥರ ಖುಷಿ ಆಗುತ್ತೆ. ಆ್ಯಂಡ್ ನೀವು ಇದನ್ನು ಇಂಟರ್ನ್ಯಾಷನಲಿ ಎಕ್ಸ್ಪೋರ್ಟ್ ಮಾಡ್ತೀರಾ, ಅಂದರೆ ಫಾರಿನಿಗೆಲ್ಲ ಕಳಿಸಿದ್ದೀರಾ ಅಂತ ಹೇಳಿದ್ರು ನನಗೊಬ್ರು. ಓಕೆ, ನಮ್ಮೂರಲ್ಲಿ ಒಂದು ಇಷ್ಟು ಚೆನ್ನಾಗಿ ಭತ್ತದ ಒಂದು ಕಲಾಕೃತಿ ಮಾಡ್ತಾರೆ ಆ್ಯಂಡ್ ಇಷ್ಟು ಒಳ್ಳೆ ಬಿಸ್ನೆಸ್ ಇದೆ ಅನ್ನೋದು ನನಗೆ ಇವತ್ತು ಗೊತ್ತಾಗಿದ್ದು. ಅದೇನಂತ ನೋಡ್ಬೋದಾ? ಓ, ಇದೆ ಏನು ಇವಾಗ ನೀವೇನು ತೋರಿಸಿದ್ರಲ್ಲ, ಅದೇ ಈ ಥರ ಮಾಡಿ ಆಮೇಲೆ ಓಕೆ ಓಕೆ. ಹಾಂ ಹಾಂ ಹಾಂ, ಈ ಮಿಡ್ಲಲ್ಲಿ ಬಲ್ಬ್ ಬಿಟ್ಟು ಹಾಂ ಹಾಂ ಮಾಡ್ಲಿಕ್ಕೆ ಇದು ಹಾಂ ಹಾಂ ಹಾಂ. ಇದು ಇವಾಗ ಬರ್ಡ್ ಮಾಡ್ತಾ ಇರೋದು, ಇನ್ನು ಫಿನಿಶಿಂಗ್ ಆಗಿಲ್ಲ, ಫಿನಿಶಿಂಗ್ ಮಾಡಬೇಕು. ಓಕೆ, ಫಿನಿಶಿಂಗ್ ಸ್ಟೇಜಲ್ಲಿ ಇದೆ. ಎಷ್ಟು ನೀಟಾಗಿ ಕ್ಯೂಟಾಗಿದೆ ನೋಡಿ. ನೀವು ಇದನ್ನು ಆಕಾಶ ಬುಟ್ಟಿ ಥರ ಕೂಡ ಯೂಸ್ ಮಾಡ್ಬೋದು. ಎಷ್ಟು ಜನಕ್ಕೆ ಈ ಥರದ್ದೊಂದು ಸಿಗುತ್ತೆ ಅನ್ನೋದು ಗೊತ್ತಿರಲ್ಲ. ಆ್ಯಂಡ್ ಆನ್ಲೈನಲ್ಲಿ ಅಲ್ಲಿ ಇಲ್ಲಿ ಯಾವುದೋ ಫೇಕ್ ಪ್ರಾಡಕ್ಟ್ಸ್ನ, ಪ್ಲಾಸ್ಟಿಕ್ಕಿಂದನೂ ಇದನ್ನ ಇವಾಗ ಮಾಡಿ ಸೆಲ್ ಮಾಡ್ತಿದ್ದಾರೆ, ಅದನ್ನೆಲ್ಲ ಪರ್ಚೇಸ್ ಮಾಡ್ತಿದ್ದಾರೆ. ನಿಮಗೆ ಇವಾಗ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಎಂಡಲ್ಲಿ ಕೊಟ್ಟಿರ್ತೀನಿ, ನೀನು ಇವರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಆ್ಯಂಡ್ ನೀವು ಇಲ್ಲಿ ನೋಡ್ತಿರ್ಬೋದು, ಏನು ಈ ಭತ್ತದ ಇದೆಯಲ್ಲ, ಚಿಕ್ಕ ಚಿಕ್ಕ ಹುಲ್ಲು ಅಂತಾರೆ ನಾವು ನಮ್ಮ ಕಡೆ ಹಾಗೆ ಅನ್ನೋದು, ಇದನ್ನು ಇಲ್ಲಿ ನೋಡಿ ಈ ಥರ ನೀಟಾಗಿ ಬಿಡಿಸಿ ಭತ್ತ ಅಷ್ಟೇ ಇರೋ ಥರ ಮಾಡ್ತಾರೆ. ಆ್ಯಂಡ್ ಅದಾದಮೇಲೆ ಅದನ್ನು ಪ್ರೊಸೆಸಿಂಗ್ ಮಾಡಿ ನೀಟಾಗಿ ಹೆಣಿತಾರೆ. ನಾವು ಕೋಸ್ಟಲ್ ಸೈಡಲ್ಲಿ ನಾವು ಹೆಚ್ಚಿನದಾಗಿ ಬೆಳೆಯೋದೇ ಭತ್ತ. ಸೊ ಇಲ್ಲೇ ಇದ್ರ ಪಕ್ಕದಲ್ಲೇ ಗದ್ದೆಗಳಿರೋದು, ಇಲ್ಲಿಂದನೇ ಕಟ್ ಮಾಡ್ತಾರೆ ಗದ್ದೆಯಲ್ಲಿ ಹುಲ್ಲನ್ನು. ಆ್ಯಂಡ್ ಇಲ್ಲಿ ತಂದು ಇದನ್ನು ಶೇಖರಿಸಿ ಅದಾದಮೇಲೆ ಅಲ್ಲಿ ಅದನ್ನು ನೀಟಾಗಿ ಕಟ್ ಮಾಡಿ ಒಳಗಡೆ ಪ್ರೊಸೆಸ್ ಮಾಡ್ತಾರೆ. ಇಷ್ಟೇ. ಆ್ಯಂಡ್ ನಿಮ್ಗೆ ಅನ್ಸ್ಬೋದು ಇದನ್ನು ಹೆಂಗೆ ನಂಬಬೇಕು, ಇದು ನಿಜವಾಗ್ಲೂ ಅವರು ಆರ್ಡ್ರ್ ಕೊಡ್ತಾರಾ, ಡೆಲಿವರಿ ಕೊಡ್ತಾರಾ ಇಲ್ವಾ ಅಂತ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಷ್ಟೊಂದು ಜನ ಇಲ್ಲಿ ಕೆಲಸ ಮಾಡ್ತಾರೆ ಆ್ಯಂಡ್ ಇಷ್ಟು ದೊಡ್ಡ ಗೋಡನಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂತ ಅಂದರೆ 100% ಜೆನ್ಯೂನ್ ಆಗಿದೆ. ಆ್ಯಂಡ್ ಎಲ್ಲೂ ಸಿಗಲ್ಲ. ಬೇರೆ ಕಡೆ ನೀವು ಆನ್ಲೈನಲ್ಲಿ ಏನು ಪರ್ಚೇಸ್ ಮಾಡ್ತೀರಾ ಕೆಲವೊಂದಿಷ್ಟು, ಅದು ಪ್ಲಾಸ್ಟಿಕ್ಕಿಂದ ಮಾಡಿರ್ತಾರೆ. ನೀವು ಹುಲ್ಲನ್ನು ಅಥವಾ ಭತ್ತನ ನಿಜವಾಗಿ ನೋಡಿರಲ್ವಲ್ಲ, ನಿಮ್ಗೆ ಅದು ಐಡೆಂಟಿಫೈ ಮಾಡೋಕ್ಕಾಗಲ್ಲ ರಿಯಲ್ಲ ಅಥವಾ ಪ್ಲಾಸ್ಟಿಕ್ದ ಅಂತ. ನಾನಿಲ್ಲಿ ಬಂದು ಇದೇ ಜಾಗದಲ್ಲಿ ನಿಂತು ನೋಡಿ ಹೇಳ್ತಿದ್ದೀನಿ, ತುಂಬಾ ಚೆನ್ನಾಗಿದೆ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಅಮ್ಮ? ಸುಮಾರು ವರ್ಷ. ಎಷ್ಟೋ ಜನ ಇದರಲ್ಲೇ ಜೀವನ ಕಟ್ಕೊಳ್ತಿದ್ದಾರೆ ಈ ಕೆಲಸದಲ್ಲಿ. ನೀವಾಗ ಹೇಳಿದ್ ಕೇಳಿಸ್ಕೊಂಡಿರ್ಬೋದು. ಅವ್ರ ಹೊಟ್ಟೆಪಾಡಿಗೆ ಏನಂತ ಇದೇ ಕೆಲಸನೇ ಮಾಡ್ತಾರೆ ಅಂತಂದರೆ, ಅಲ್ಲೇನು ಹೊರಗಡೆ ಇತ್ತಲ್ಲ ಹುಲ್ಲು, ಅದರ ಏನು ಸೈಡ್ಗೆ ರೆಕ್ಕೆ ಪುಕ್ಕ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡ್ತಾರೆ. ತುದಿಯಲ್ಲಿ ಭತ್ತ ಮಾತ್ರ ಇರಬೇಕು. ಆ್ಯಂಡ್ ಇಲ್ಲಿ ತಂದು ಇವರು ನೀಟಾಗಿ ಇದೇ ಥರ ನೇಯ್ತಾ ಹೋಗ್ತಾರೆ. ಇದೊಂದು ಕಲೆ. ನೀವು ಹಿಂಗೆ ನೋಡಿದ್ರು ನಿಮ್ಮ ಹತ್ರ ಎಲ್ಲ ಬರುತ್ತೆ ಅನ್ನೋಕ್ಕಾಗಲ್ಲ. ಈಗ ನನ್ನ ಹತ್ರನೂ ಅದು ಕಲಿಯೋಕ್ಕಾಗಲ್ಲ. ನಮ್ಮ ಕಡೆ ಈ ಮಡ್ಲು ಅಂತಾರೆ, ತೆಂಗಿನ ಗರಿ ನೇಯ್ತಾರೆ, ಅದು ಅಷ್ಟೇ. ಅದನ್ನು ಇದೇ ಥರ ನೀಟಾಗಿ ನೇಯ್ತಾರೆ. ಅದಕ್ಕೊಂದು ಕಲೆ ಬೇಕು. ಅದು ನಮ್ಮ ಹಳ್ಳಿಯವ್ರ ಹತ್ರ ಮಾತ್ರ ಇರೋದು. ತೋರಿಸಿ ಒಂಚೂರು. ಓಕೆ.
ಅಮ್ಮ ನಿಮಗೆ ಒಂದು ತೋರಣ ನೇಯಲಿಕ್ಕೆ ಎಷ್ಟು ಟೈಮ್ ತಗೊಳ್ತದೆ? 1 ತಾಸು, 1 ಅವರ್ ಬೇಕು ಒಂದು ಮಾಡಲಿಕ್ಕೆ. ಸೊ ಏನಿದೆ ಫಿನಿಶ್ ಆಗಿರುವಂಥ ಒಂದು ತೋರಣ. ಇದು ಲಾಸ್ಟಲ್ಲಿ ಏನಿದೆ ಕಟ್ ಮಾಡ್ತಾರೆ. ಎಷ್ಟು ಚಿಕ್ಕ ತೋರಣ ಮಾಡೋಕ್ಕೆ 1 ಅವರ್ ಟೈಮ್ ಬೇಕು ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಎಫರ್ಟ್ಸ್ ಇರುತ್ತೆ ಅಂತ. ನೀವಿಲ್ಲಿ ನೋಡ್ಬೋದು ಪೂರ್ತಿ ಭತ್ತನೇ ಇದೆ. ತುಂಬ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬಾ ಒಳ್ಳೇದಿದೆ. ಯಾರ್ಯಾರಿಗಾದರೂ ಬೇಕು ಅಂದರೆ ಪಕ್ಕ ಆರ್ಡ್ರ್ ಮಾಡಿ. ಆ್ಯಂಡ್ ನಾನಂತೂ ಇವತ್ತು ನಮ್ಮ ಮನೆಗೆ ತೊಗೊಂಡೋಗಿ ಹಾಕೋದೇ ಇದನ್ನು, ಡೌಟೇ ಇಲ್ಲ. ಇಲ್ಲಿ ನೇಯ್ತಾ ಇದ್ದಾರೆ, ನಾನು ನಿಮಗೆ ತೋರಿಸ್ದೆ ಹೇಗೆ ನೇಯ್ತಾರೆ ಅನ್ನೋದನ್ನು. ಆ್ಯಂಡ್ ಅವ್ರು ಹೇಳಿದ್ರು ಒಂದು ತೋರಣ ಮಾಡಲಿಕ್ಕೆ 1 ಅವರ್ ಬೇಕಂತೆ ಮಿನಿಮಮ್ಮು. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ತೋರಣ ರೆಡಿ ಮಾಡಿ ನಿಮ್ಮ ಕೈಗೆ ಇಡೋ ಅಷ್ಟೊತ್ತಿಗೆ ಎಷ್ಟು ಕಷ್ಟ ಇದೆ, ಎಷ್ಟು ಎಫರ್ಟ್ಸ್ ಇದೆ, ಎಷ್ಟು ಜನರ ಶ್ರಮ ಇದೆ ಅಂತ. ಆ್ಯಂಡ್ ಕೆಲವೊಂದಿಷ್ಟು ಜನ ಬರ್ತಾರೆ ಅದರಲ್ಲೇ ಬಾರ್ಗೇನ್ ಮಾಡ್ತಾರೆ, ಅಷ್ಟು ಕಡಿಮೆ ಕೊಡಿ ಇಷ್ಟು ಕಡಿಮೆ ಕೊಡಿ ಅಂತ. ನಿಮ್ಗೆ ಇಲ್ಲಿ ಇವರು ಪಡ್ತಿರೋ ಕಷ್ಟ ನೋಡಿದ್ರೆ ಗೊತ್ತಾಗುತ್ತೆ ಅದು ವರ್ತ್ ದ ಮನಿ ಅಂತ. ಬನ್ನಿ ಹಾಗಾದರೆ ಹೇಗೆ ಆರ್ಡ್ರ್ ಮಾಡೋದು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಬನ್ನಿ ಹಾಗಾದರೆ ಓನರ್ ಹತ್ರ ಲೊಕೇಶನ್ನು ಮತ್ತು ಹೇಗೆ ಆರ್ಡ್ರ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಅಣ್ಣ ಇದು ಲೊಕೇಶನ್ ಏನು ಹೇಳಿ? ಸಿರಳಿ ಮಾನ್ಕಟ್ಟೆ, ಹಾಂ, ತಾಲೂಕು ಭಟ್ಕಳ, ಹಾಂ, ಡಿಸ್ಟ್ರಿಕ್ಟ್ ಉತ್ತರ ಕನ್ನಡ. ನಿಮಗೆ ಕಾಂಟ್ಯಾಕ್ಟ್ ಮಾಡೋದಿದ್ರೆ ಮೊಬೈಲ್ ನಂಬರು? 7259 ಹಾಂ 587685. ಓಕೆ, ಈ ನಂಬರ್ನ ನಾನು ಕೆಳಗಡೆ ಸ್ಕ್ರೀನಲ್ಲಿ ಡಿಸ್ಪ್ಲೇ ಕೂಡ ಮಾಡ್ತಿರ್ತೀನಿ ಆ್ಯಂಡ್ ಲೊಕೇಶನ್ ಕೂಡ ಡಿಸ್ಪ್ಲೇ ಮಾಡ್ತಿರ್ತೀನಿ. ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ಆ್ಯಂಡ್ ಏನೂ ಆಗಲ್ಲ. ನಾನು 100% ಶ್ಯೂರಿಟಿ ಕೊಡ್ತೀನಿ. ಆರ್ಡ್ರ್ ಮಾಡಿ, ನಿಮ್ಮ ಮನೆ ತನಕ ಬಂದೇ ಬರುತ್ತೆ. ನಿಮ್ಮ ಮನೆಗೆ ಹಾಕಿ ಒಳ್ಳೆಯದಾಗಲಿ. ಹಿಂದ್ಗಡೆ ಏನು ಜನ ಕಾಣಿಸ್ತಿದ್ದಾರೆ, ದೀಸ್ ಆರ್ ದ ಹ್ಯಾಂಡ್ಸ್ ಬಿಹೈಂಡ್ ದಟ್ ಬ್ಯೂಟಿಫುಲ್ ಆರ್ಟ್. ಇವರೇ ಅದನ್ನ ಮಾಡೋದು ಕೂತು. ಯಾಕಂದರೆ ನಮ್ಮ ಕಣ್ಣಿಗೆ ಏನು ಫೈನಲ್ ಔಟ್ಪುಟ್ ಇದೆ ಅದು ಕಾಣಿಸುತ್ತೆ ಆ್ಯಂಡ್ ಓನರ್ ಕಾಣಿಸ್ತಾರೆ, ಎಲ್ಲ ಕಾಣಿಸ್ತಾರೆ. ಅದನ್ನ ಮಾಡೋ ವರ್ಕರ್ಸು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ನೋಡಿ ಎಷ್ಟು ಚಂದ ಕಲೆ ಇಷ್ಟು ಜನದೊಳಗಡೆ ಅಡಗಿದೆ ಅಲ್ವಾ? ಎಲ್ರಿಗೂ ಬಾಯ್.